ಹಾಯ್ ಹಲೋ ಮೈ ಬ್ಯೂಟಿಫುಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಾರ್ವೀಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಮತ್ತೊಂದು ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಬಂದು ಡೈಲಿ ವ್ಲಾಗ್ ಅನ್ನೋದಕ್ಕಿಂತ ಕ್ಲೀನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಇನ್ನೇನು ಶ್ರಾವಣ ಹಬ್ಬಗಳೆಲ್ಲ ಸ್ಟಾರ್ಟ್ ಆಯಿತು. ಮನೆ ಕ್ಲೀನ್ ಮಾಡಲೇಬೇಕು. ಏನು ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಮನೆ ಅಂತೂ ಕ್ಲೀನ್ ಮಾಡಲೇಬೇಕು. ಸೊ ನಮ್ಮ ಮನೆಯಲ್ಲೂ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಚಾರ್ವಿಕ್ ಟಿಫನ್ ಎಲ್ಲ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿದ ನಂತರ ನಾವು ಕ್ಲೀನಿಂಗ್ ಕೆಲಸನ ಹಿಡ್ದಿದ್ದೀವಿ. ಏಕೆಂದರೆ ಅವಳಿಗೆ ಡಸ್ಟ್ ಅಲರ್ಜಿ ಆಗಬಾರ್ದು ಅಂತ ಹೇಳಿಬಿಟ್ಟು. ನೀವು ನೋಡ್ತಾ ಇರ್ಬೋದು, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ. ಮತ್ತು ಶ್ರಾವಣ ಶನಿವಾರ, ಫಸ್ಟ್ನೇ ಶ್ರಾವಣನೇ ನಾವು ಶ್ರಾವಣ ಶನಿವಾರ ಮಾಡೋದ್ರಿಂದ ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯೆಲ್ಲ ಇವಾಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ಆಚೆ ತೊಳೆದೋ ಮೇಲ್ಗಡೆ ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು. ಸೊ ಎಲ್ಲ ತೊಗೊಂಡು ಬಂದು ಇಲ್ಲಿಟ್ಟು ಎಲ್ಲ ಒರೆಸಿ ಆರಕ್ಕಿಟ್ಟಿದ್ದೀವಿ. ಇವಾಗ ಮೇಲ್ಗಡೆ ಶೆಲ್ಫ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಜೋಡಿಸ್ಕೊಬೇಕು. ನೆಕ್ಸ್ಟು ಇಲ್ಲಿರೋ ಪಾತ್ರೆಗಳನ್ನೆಲ್ಲ ತೆಗಿಬೇಕು. ಇದು ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲಿರೋದು. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗೆ ಮನೆಯನ್ನು ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ವಿ. ಅನಂತರ ನಾವು ಶ್ರಾವಣ ಶನಿವಾರನ ಮಾಡ್ತಾ ಇದ್ವಿ. ಈ ವರ್ಷ ನನ್ನ ಹಸ್ಬೆಂಡು ತಿರುಪತಿಗೆ ಹೋಗಿ ಬಂದಿದ್ದರಿಂದ ಶ್ರಾವಣ ಶನಿವಾರನೇ ಮೊದಲು ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಎರಡಕ್ಕೂ ಒಂದೇ ಸಲ ಮನೆಯನ್ನು ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನನ್ನ ಗಂಡ ಅಂತ ಸಿಕ್ಕಾಪಟ್ಟೆ ಬೇಕು ಅಂತಾರೆ ಗೈಸ್. ಇನ್ನು ಕ್ಲೀನ್ ಮಾಡಬೇಕು, ಆ್ಯಂಡ್ ದೆನ್ ಇದು ಕ್ಲೀನ್ ಮಾಡಬೇಕು, ನೆಕ್ಸ್ಟು ಇದು ಕ್ಲೀನ್ ಮಾಡಬೇಕು, ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಕೊಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು ಅವ್ರು ಇವಾಗ. ಇದು ಎಲ್ಲ ಈ ಸೆಕ್ಷನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ಎಲ್ಲ ತುಳಿಯೋಕೆ ಹಾಕ್ತಾಯಿದ್ದೀನಿ. ಇದು ಎಲ್ಲ ಎಣ್ಣೆ ಒಂದು ಖಾಲಿ ಮಾಡಿಬಿಟ್ಟು ಇದು ತೊಳೆದು ಬಿಡಬೇಕು. ಅಡುಗೆ ಮನೆ ಯಾವ ಥರ ಆಗ್ಬಿಟ್ಟೈತೆ ಅಂತ. ಚಿಮ್ನಿ ಕ್ಲೀನ್ ಮಾಡೋರೆ, ಇದೆಲ್ಲ ಉಜ್ತವ್ರಿ. ಈಗ ಇದು ಬನ್ನಿ ಆಚೆ ತೋರಿಸ್ತೀನಿ ನಮ್ಮ ಮನೆ ಯಾವ ಥರ ಆಗ್ಬಿಟ್ಟೈತೆ ಅಂತ. ನೋಡಿ, ಫುಲ್ ಅಂಗಡಿ ಇಟ್ಬಿಟ್ಟಿದ್ದೀವಿ. ಈ ಡಬ್ಬಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಬನ್ನಿಗೆ ಎಲ್ಲ ವಾಶ್ ಮಾಡಬೇಕು. ಡಬ್ಬಗಳನ್ನೆಲ್ಲ ವಾಶ್ ಮಾಡಿ ಇಲ್ಲಿರೋ ಕಾಳುಗಳನ್ನೆಲ್ಲ ಡಬ್ಬಕ್ಕೆ ಶಿಫ್ಟ್ ಮಾಡಿ ನೆಕ್ಸ್ಟು ಈ ಬಟ್ಲುಗಳನ್ನೆಲ್ಲ ವಾಶ್ ಮಾಡಬೇಕು. ನನ್ನ ಹಸ್ಬೆಂಡು ಆಲ್ಮೋಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಶೆಲ್ಫ್ ಎಲ್ಲ ಒರೆಸಿ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಾನು ಎಲ್ಲ ಡಬ್ಬಗಳನ್ನೂ ತೊಳೆದು ಒಣ ಹಾಕಿದ್ದೆ. ಮಳೆ ಬರ್ತಿರೋದ್ರಿಂದ ಬಿಸಿಲಿಗಂತೂ ಒಣ ಹಾಕೋಕೆ ಆಗ್ತಾ ಇರಲಿಲ್ಲ. ಸ್ವಲ್ಪನೇ ಮಳೆ ಬರ್ತಾಯಿತ್ತು. ಸುಮ್ಮನೆ ನೆಂದರೆ ಅದೊಂದು ಹಿಂಸೆ ಅಂತ ಹೇಳ್ಬಿಟ್ಟು ಮನೆ ಬಾಗಿಲನ್ನೆಲ್ಲ ಒರೆಸಿ ಅಲ್ಲೇ ಎಲ್ಲ ಒಣಗಕ್ಕೆ ಇಟ್ಟಿದ್ದೆ. ನನ್ನ ಹಸ್ಬೆಂಡ್ ಅದನ್ನೆಲ್ಲ ಒರೆಸ್ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ಒರೆಸಿದ ನಂತರ ಇವನ್ನೆಲ್ಲ ಮತ್ತೆ ಡಬ್ಬಗಳಿಗೆ ಶಿಫ್ಟ್ ಮಾಡಿ ನೆಕ್ಸ್ಟು ಬಟ್ಲುಗಳನ್ನೆಲ್ಲ ತೊಳೆಯೋದಿತ್ತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಗ್ಲಾಸ್ ಕಂಟೈನರ್ನೂ ಅಷ್ಟೇ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೆ. ಬಟ್ ಯಾವನು ಆಚೆ ಇಟ್ಟಿರಲಿಲ್ಲ, ಒಡೆದೋಗ್ಬಿಡುತ್ತೆ ಅನ್ನೋ ಭಯಕ್ಕೆ. ಅದೆಲ್ಲ ಆದಮೇಲೆ ಇವಾಗ ಮತ್ತೆ ಅವಕ್ಕೆಲ್ಲ ವಾಪಸ್ ರೀಫಿಲ್ ಮಾಡಿ ಇವಾಗ ಅಡುಗೆ ಮನೆಗೆ ಅವುಗಳ ಜಾಗಕ್ಕೆ ಅವನ್ನು ಜೋಡಿಸ್ತಾ ಇದ್ದೀನಿ. ಗ್ರಾಸರೀಸ್ನೆಲ್ಲ ಡಬ್ಬಗಳಿಗೆ ಫಿಲ್ ಮಾಡಿ ಇಡಬೇಕಾದ್ರೆ ಅದು ಎಷ್ಟಿತ್ತೋ ಅಷ್ಟೇ ಫಿಲ್ ಮಾಡಿಟ್ಟೆ. ಏನಕ್ಕಂದರೆ ಇನ್ನೇನು ಹಬ್ಬ ಬರ್ತಿದೆ, ಗ್ರಾಸರೀಸ್ ಎಲ್ಲ ತರಬೇಕು. ಮತ್ತು ಇನ್ನೊಂದು ರೀಸನ್ ಏನಂದರೆ, ಆ ಹಳೇದ್ರ ಮೇಲೆ ಹೊಸದನ್ನ ತುಂಬಿಟ್ಬಿಟ್ರೆ ನಾವು ಹಳೇದು ಅಲ್ಲೇ ಸೇರ್ಕೊಂಡ್ಬಿಡುತ್ತೆ ತಳದಲ್ಲೇ. ನಾವು ಅದನ್ನ ಯೂಸ್ ಮಾಡೋ ಚಾನ್ಸಸ್ ಸಿಗಲ್ಲ. ಸೊ ನಮ್ಮ ಮನೇಲಿ ಪೂರ್ತಿ ಖಾಲಿ ಆಗೋವರೆಗೂ ನಾನು ಯಾವುದೇ ಥರ ಗ್ರಾಸರೀಸ್ನ ಫಿಲ್ ಮಾಡೋಕ್ಕೆ ಹೋಗಲ್ಲ. ಪೂರ್ತಿ ಖಾಲಿ ಆದಮೇಲೆ ಹೊಸದನ್ನ ತುಂಬಿಡೋದು. ಮನೆ ಕೆಲಸದಲ್ಲಿ ನನ್ನ ಹಸ್ಬೆಂಡು ಎಲ್ಲನೂ ಹೆಲ್ಪ್ ಮಾಡಿ ಕೊಡ್ತಾರೆ. ಒಂದು 100% ವರ್ಕ್ ಅಂದರೆ 60% ಕೆಲಸ ಅವರೇ ಮಾಡಿ ಕೊಟ್ಟಿರ್ತಾರೆ. ಸೊ ಇನ್ನೊಂದು 40% ಕೆಲಸ ನನಗೆ ಉಳಿಸಿರ್ತಾರೆ. ಸೊ ಅಡುಗೆ ಮನೆಯಲ್ಲಿ ಮೇಲ್ಗಡೆ ಶೆಲ್ಫ್ನೆಲ್ಲ ಡೀಪ್ ಕ್ಲೀನ್ ಮಾಡಿದ್ಮೇಲೆ ಎಲ್ಲ ಪಾತ್ರೆಗಳನ್ನೂ ಆರ್ಗನೈಸ್ ಮಾತ್ರ ನನ್ನದೇ ಆಗಿರುತ್ತೆ. ನಾನು ಯಾವ ಥರ ಹೇಳ್ತೀನಿ ಆ ಥರ ಆರ್ಗನೈಸ್ ಮಾಡಿರ್ತಾರೆ. ಆ್ಯಂಡ್ ಈ ವಿಡಿಯೋ ಏನಕ್ಕೆ ತೆಗೆದುಕೊಟ್ಟಿದ್ದಾರೆ ಅಂದರೆ, ನೀನು ಯಾವ ಥರ ಹೇಳಿದೆಯೋ ಅದೇ ಥರ ಜೋಡಿಸಿದ್ದೀನಿ ಸಾಕ್ಷಿಗೆ ಅಂತ ಹೇಳ್ಬಿಟ್ಟು ಆ ಕ್ಲಿಪ್ಪಿಂಗ್ನ ತೆಗೆದು ಇಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ತೆಗೆದಿದ್ದಾರೆ. ಏನಕ್ಕಂದರೆ ಅಲ್ಲಿ ಇಲ್ಲಿ ನೀನೇ ಮರ್ತೆ ಇಟ್ಬಿಡ್ತೀಯಾ ಮತ್ತೆ ನನ್ನೇ ಬೈತೀಯಾ ಅಂತ ಹೇಳ್ಬಿಟ್ಟು.
ಈ ವರ್ಷ ಮನೆ ಕ್ಲೀನ್ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಸುಮಾರು ಐಡಿಯಾಸ್ಗಳು ಓಡ್ತಾ ಇತ್ತು. ಏನಕ್ಕಂದರೆ ಪ್ರತಿ ವರ್ಷವೂ ಅಷ್ಟೇ ಕ್ಲೀನ್ ಮಾಡ್ತಾ ಇದ್ವಿ, ಆ ಪಾತ್ರೆಗಳನ್ನೆಲ್ಲ ಹಾಗೆ ಎತ್ತಿಟ್ಬಿಡ್ತಾ ಇದ್ವಿ. ಎಷ್ಟೋ ಮಾಡ್ರನ್ ಪಾತ್ರೆಗಳನ್ನೆಲ್ಲ ತೊಗೊಂಡಿದ್ದೆ ನಾನು, ಕಿಚನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದನ್ನೆಲ್ಲ ಯೂಸ್ ಮಾಡೋವಷ್ಟು ಧೈರ್ಯ ಇರಲಿಲ್ಲ. ಈ ಗ್ಲಾಸ್ ಲಿಡ್ ಇರೋ ಅಂಥದ್ದನ್ನೆಲ್ಲ ಸುಮ್ಮನೆ ತೊಗೊಂಡು ಎತ್ತಿಟ್ಬಿಡ್ತಾ ಇದ್ದೆ. ಈ ವರ್ಷ ಅಡುಗೆ ಮನೆಗೆ ಹೊಸ್ದಾಗಿ ಒಂದೆರಡು ಶೆಲ್ಫ್ನ ಆ್ಯಡ್ ಮಾಡಿಸಿದ್ದೆ. ಇದಕ್ಕೋಸ್ಕರ ಅಂತಲೇ ಆ್ಯಡ್ ಮಾಡಿಸಿದ್ದೆ. ಸೊ ಹೆಂಗೋ ಆ್ಯಡ್ ಮಾಡಿಸಿರೋದೇ ಉಂಟಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ನಟ್ಸ್ ಎಲ್ಲ ಅದಕ್ಕೆಲ್ಲ ಜೋಡಿಸಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಅವತ್ತಿಗಷ್ಟೇ ವಿಷಯ. ಒಂದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು. ಇದು ಬಂದು ನೆಕ್ಸ್ಟ್ ಡೇ. ಇವನೇನು ಪಾತ್ರೆಗಳನ್ನ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ, ಯಾವುದಾದ್ರೂ ಹಬ್ಬಗಳಿಗಷ್ಟೇ ತಗೊಳ್ಳೋದು. ಸೊ ಇದೊಂದು 2-3 ಅವರಲ್ಲಿ ಈ ಪಾತ್ರೆಗಳನ್ನೆಲ್ಲ ತೊಳೆದು ಒಣಗಿಸಿ ಎತ್ಕೊಂಬಂದ್ಬಿಟ್ಟು ಆ ರೂಮ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಜಾಗಕ್ಕೆ ಇಟ್ಬಿಟ್ವಿ. ನೆಕ್ಸ್ಟು ನಾವು ಡೈಲಿ ಯೂಸ್ ಮಾಡೋತೀವಲ್ಲ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿರ್ತೀವಲ್ಲ, ಆ ರ್ಯಾಕ್ಸ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಈ ರ್ಯಾಕ್ಸ್ಗಳಷ್ಟೇ ಇಲ್ಲಿ ಸ್ವಲ್ಪ ಇಟ್ಟಿರೋ ಜಾಗದಲ್ಲೆಲ್ಲ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ರ್ಯಾಕ್ಸ್ಗಳೆಲ್ಲ ಏನೂ ಗಲೀಜಾಗಿಲ್ಲ, ಏನಕ್ಕಂದರೆ ಅಷ್ಟೇ ಮೇಂಟೈನ್ ಮಾಡ್ತಾ ಇದ್ದೀವಿ ಸಹ. ತುಂಬ ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆಗಳನ್ನೆಲ್ಲ ನೀಟಾಗಿ ನೀರೆಲ್ಲ ಸೋರಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಅದು ತುಕ್ಕು ಹಿಡಿಯೋದೆಲ್ಲ ಏನಾಗೋದಿಲ್ಲ. ಸೊ ನಮ್ಮನೇಲೂ ಅಷ್ಟೇ ನೀಟಾಗೆ ಮೇಂಟೈನ್ ಮಾಡ್ತೀವಿ. ನನ್ನ ಹಸ್ಬೆಂಡ್ ಅಂತೂ ಪಾತ್ರೆ ನೀರು ಸೋರಿಸ್ದೆ ಎತ್ತಿಡಕ್ಕಂತೂ ಬಿಡೋದೇ ಇಲ್ಲ, ಆ ಥರ ನಮ್ಮ ಮನೇಲಿ. ಸೊ ನೀಟಾಗಿ ನೀರೆಲ್ಲ ಸೋರಿಸಿ ಪಾತ್ರೆಗಳನ್ನೆಲ್ಲ ಒರೆಸಿ ಎತ್ತಿಟ್ಕೊಬೇಕು. ಆ ರ್ಯಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿ ನ್ಯೂಸ್ ಪೇಪರ್ ಎಲ್ಲ ಚೇಂಜ್ ಮಾಡಿ ಬಿಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ನನ್ನ ಮಗಳು ಸಹ ಸ್ಕೂಲಿಂದ ಬಂದು, ಚಾರ್ವಿ ಸ್ಕೂಲಿಂದ ಬಂದಮೇಲೆ ಆಲ್ಮೋಸ್ಟ್ ನಾವು ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ. ಏನಕ್ಕಂದರೆ ಅವಳಿಗೊಂದು ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಆಗಿಬಿಡುತ್ತೆ. ಸ್ವಲ್ಪ ಸುಮ್ಮನೆ ಇನ್ಸ್ಪೆಕ್ಷನ್ ಆಗುತ್ತೆ ಮಗುಗೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಸೊ ನಾನೊಂದು ಕೆಟಲ್ನ ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ಸೊ ಅದರದ್ದು ಯಾವ ಥರ ಬಂದಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅಪ್ಪ ಮಗಳಿಬ್ಬರು ಓಪನ್ ಮಾಡ್ತಾ ಕೂತಿದ್ದಾರೆ. ಏನಪ್ಪ ಅದು? ಏನು? ಸೆಟಲ್ ಅಲ್ಲ, ಅದು ಕೆಟಲ್. ಕೆಟಲ್ ಆಕ್ಚುಲಿ ಈ ಥರದ್ದು ದಿವ್ಯಾ ಅವ್ರ ಮನೆ, ದಿವ್ಯಾ ತಗೊಂಡಿದ್ಲು. ನಾನು ಇದನ್ನ ನಾವು ಆಚೆ ಶಾಪಲ್ಲೆಲ್ಲ ಹುಡುಕ್ತೆ ಇದೇ ಥರ ಬೇಕು ಅಂತ, ಸಿಕ್ಕಿರ್ಲಿಲ್ಲ. ಫೈನಲ್ ಆಗಿ ಮೊನ್ನೆ ಅಮೆಝಾನಲ್ಲಿ ಬುಕ್ ಮಾಡಿಬಿಟ್ಟೆ. ಪ್ರೆಸ್ಟೀಜ್ ಕಂಪ್ನಿದು. ನಿಮಗೂ ಯಾರಿಗಾದ್ರೂ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಕೊಬೋದು. ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಒಂದು ಸ್ವಲ್ಪ ಚಾರ್ವಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ ನಂತರ ಮತ್ತೆ ಈ ರ್ಯಾಕ್ಸ್ಗಳಿಗೆಲ್ಲ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನಾನು ಜಾಸ್ತಿ ಪಾತ್ರೆಗಳನ್ನೆಲ್ಲ ಕೆಳಗೆ ಡೈಲಿ ಯೂಸ್ ಮಾಡೋಕ್ಕೆಲ್ಲ ಇಟ್ಕೊಳ್ಳಲ್ಲ. ಇರೋ ಪಾತ್ರೆಗಳನ್ನೇ ಮತ್ತೆ ವಾಶ್ ಮಾಡಿ ಯೂಸ್ ಮಾಡ್ಕೊಬೇಕು ಅಷ್ಟೇ. ಅದೇ ಥರ ತುಂಬ ಪಾತ್ರೆಗಳಿದ್ದರೆ ಎಲ್ಲಿ ಜೋಡಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಸೊ ನನಗೆ ಎಷ್ಟು ಬೇಕು ಅಷ್ಟು ಜೋಡಿಸ್ಕೊತೀನಿ. ಸೊ ಈ ಶೆಲ್ಫ್ನ ಬಂದ್ಬಿಟ್ಟು ನಾನು ಈ ವರ್ಷ ಆ್ಯಡ್ ಮಾಡಿಸಿದ್ದು. ಇದೇ ಥರ ಪಾತ್ರೆಗಳನ್ನ ಜೋಡಿಸ್ಬೇಕು. ಈ ಬ್ಲೆಂಡರು, ಕೆಟಲ್ಲು, ಹೊಸದಾಗಿ ನಾನು ಯೂಸ್ ಮಾಡೋ ಡೈಲಿ ಯೂಸ್ ಪಾತ್ರೆಗಳನ್ನೆಲ್ಲ ಇಲ್ಲಿ ಜೋಡಿಸ್ಕೊಬೇಕಂತಲೇ ಇದನ್ನು ಆ್ಯಡ್ ಮಾಡಿಸ್ಕೊಂಡು ಇಲ್ಲಿ ಅವನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಮ್ಮ ಕ್ಲೀನಿಂಗ್ ಶಿಫ್ಟ್ ಆಗಿದ್ದು ರೂಮ್ಗೆ. ಸೊ ರೂಮೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಸಿಗೆನೆಲ್ಲ ತೆಗೆದು ಮಂಚ ಎಲ್ಲ ನೀಟಾಗಿ ಎತ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕಾಗಿತ್ತು. ವಾರ ಎಲ್ಲ ಈ ಥರ ಎಲ್ಲ ಎತ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಭಾರ ಇರೋದ್ರಿಂದ ಇಬ್ಬರು ಎತ್ತಿ ಕ್ಲೀನ್ ಮಾಡಲೇಬೇಕು. ಹಬ್ಬಗಳಿಗೆ ಕ್ಲೀನ್ ಮಾಡ್ಕೊತೀವಿ ಅಷ್ಟೇ. ಮಿಕ್ಕಿ ಟೈಮಲ್ಲೆಲ್ಲ ಏನು ಅಂಥ ಗಲೀಜೇನಾಗಲ್ಲ ಅಂತ ಹೇಳ್ಬಿಟ್ಟು ವಾರ ಒರೆಸ್ಕೊತೀನಿ ಅಷ್ಟೇ. ಈಗ ಫೈನಲ್ ಆಗಿ ಹಾಲೆಲ್ಲ ಕ್ಲೀನ್ ಮಾಡೋಣ, ಅದೊಂದು ಕ್ಲೀನ್ ಮಾಡಿದ್ರೆ ಮುಗೀತು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಫಸ್ಟು ಟಿ ವಿ ಯೂನಿಟೆಲ್ಲ ಅಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು ಕೆಳಗಡೆ ಇಟ್ಟಿದ್ರು, ಅದನ್ನೆಲ್ಲ ಒರೆಸ್ಬಿಟ್ಟು ಕೊಡು, ನಾನು ಅಷ್ಟೊತ್ತಿಗೆ ಮೇಲೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಅಷ್ಟೊತ್ತಿಗೆ ಅದನ್ನೆಲ್ಲ ಒರೆಸಿ ಕೊಡೋ ಅಷ್ಟೊತ್ತಿಗೆ ಅವರು ಮೇಲೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಗೈಸ್ ಫೈನಲ್ ಆಗಿ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಡೀಪ್ ಕ್ಲೀನ್ ಆಯಿತು. ರೂಮು, ಹಾಲ್ ನೋಡಿ ಯಾವ ಥರ ಆಗ್ಬಿಟ್ಟಿದೆ, ಎಲ್ಲ ಅಂಗಡಿ ಇಟ್ಬಿಟ್ಟಿದ್ದೀವಿ. ಇದೆಲ್ಲ ಇವಾಗ ಇನ್ನೂ ಮೇಲೆ ಕ್ಲೀನ್ ಮಾಡ್ತಾವ್ರು ಬೆಳಗ್ಗೆಯಿಂದ. POP ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದವ್ರೆ. ಎಲ್ಲ ಸ್ವಲ್ಪ ಸರ್ಪ್ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದವ್ರೆ. ಆ ಕಡೆಯಿಂದ ಈಗ ಬಂದವ್ರು ಇಲ್ಲಿ ಎಂಡಿಗೆ. ಮುಗಿತಾ?
ಇದೆಲ್ಲ ಮುಗಿದ್ರೆ ಟಿ ವಿ ಯೂನಿಟ್ ಒಂದು ಕ್ಲೀನ್ ಮಾಡಬೇಕು. ಆಮೇಲೆ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಬೇಕು. ಈಗ ಸದ್ಯಕ್ಕೆ ತುಂಬ ಡೀಪಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಶ್ರಾವಣಕ್ಕೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಮತ್ತೊಂದು ಸಲ ಒರೆಸ್ಕೊಳ್ಳೋದು. ಕ್ಲೀನಿಂಗ್ ಏನು ಮಾಡೋಕ್ಕಾಗಲ್ಲ, ಮಾಡ್ತಾನೆ ಇರಬೇಕು. ಮುಗಿತಾ? ಯಾವ ಬಟ್ಟೆ ಕೊಡ್ಲಿ? ಒರೆಸ್ತಲ್ಲ ಇವಾಗ. ನನ್ನ ಹಸ್ಬೆಂಡ್ ಅಂತೂ ನನ್ನ ಅದೆಷ್ಟು ಬೈಕೋತಾವ್ರು ಏನು ಕತೆನೋ ಗೊತ್ತಿಲ್ಲ. ಬೆಳಗ್ಗಿಂದ ಕ್ಲೀನ್ ಮಾಡಿಸ್ತಾನೆ ಅವಳೆ, ಅದು ಉಜ್ಜು ಇದು ಉಜ್ಜು ಅಂತ ಅಲ್ಲೆಲ್ಲ ನಿಂತ್ಕೊಂಡು ನನ್ನ ಕೈಲಂತೂ ಉಜ್ಜಕ್ಕಾಗಲ್ಲ. ಅದಕ್ಕೆ ಅದೆಲ್ಲ ನನ್ನ ಹಸ್ಬೆಂಡ್ದೇ ಕೆಲಸ. ಬನ್ನಿ ತೋರಿಸ್ತೀನಿ. ಈ ಕಡೆ ರೂಮೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ಗೈಸ್. ನೋಡಿ ಎಲ್ಲ ಕ್ಲೀನ್ ಮಾಡಿ ಹಾಸಿಗೆ ಎಲ್ಲ ದಬಾಕ್ಬಿಟ್ಟಿದ್ದೀನಿ. ಅದನ್ನ ಬೆಡ್ ಕವರೆಲ್ಲ ಒಗಿಬೇಕು. ಸ್ವಲ್ಪ ಬೆಡ್ ಕವರ್ಗಳೆಲ್ಲ ಒಗ್ದಾಕಬೇಕು. ನಿಧಾನಕ್ಕೆ ಹಾಕೋಣ ಅಂತೇಳ್ಬಿಟ್ಟು ಇದೊಂದು ಸ್ವಲ್ಪ ಮುಗಿಸಿ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀವಿ. ಇದು ಅಷ್ಟೇ. ರೂಮು ಅಂತೂ ಫುಲ್ಲು ಡೀಪ್ ಕ್ಲೀನ್ ಆಗಿಬಿಟ್ಟೈತೆ. ರೂಮ್ ಏನು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಹಬ್ಬಕ್ಕೆ ಮತ್ತೊಂದು ಸಲ ಮೇಲೆ ಒರೆಸ್ಕೊತೀವಿ ಅಷ್ಟೇ, ಧೂಳು ಕೊಡ್ಕೊಂಡು. ಒಳಗಡೆ ಎಲ್ಲ ತೆಗ್ದು ಪಾತ್ರೆ ಎಲ್ಲ ತೊಳೆದ್ವಲ್ಲ, ಆಗಲೇ ಎಲ್ಲ ಕ್ಲೀನ್ ಮಾಡಿ ಒರೆಸಿದ್ದಾಯ್ತು. ಮನೆ ಕ್ಲೀನಿಂಗ್ ಗೈಸ್ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ. 2 ದಿವಸ 3 ದಿವಸ ಕ್ಲೀನ್ ಮಾಡಿ ಇನ್ನು ಎಲ್ಲಾದರೂ ಒಂದು ಮೂಲೆಯಲ್ಲಿ ಇರುತ್ತೆ. ಇನ್ನು ಸೋಮವಾರ ಒಂದು ಕ್ಲೀನ್ ಮಾಡಬೇಕು. ಮತ್ತು ಟಿ ವಿ ಯೂನಿಟ್ಟು ಬನ್ನಿ, ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟಿ ವಿ ಯೂನಿಟ್ ಯಾವ ಥರ ಆಗ್ಬಿಟ್ಟೈತೆ ಅಂದರೆ ನೀವು ನೋಡ್ತಾ ಇರ್ಬೋದು. ನೋಡಿ ಇಷ್ಟು ಧೂಳು ಬಂದ್ಬಿಟ್ಟೈತೆ. ಈ ಮೂಲೆ ಒಂದು ಕ್ಲೀನ್ ಮಾಡಬೇಕು, ಮುಗಿದ್ರೆ ಮುಗೀತು. ನೋಡಿ ರಿಮೋಟ್ ಎಷ್ಟಿರೋ ಅಷ್ಟಾಗಲ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟೈತೆ. ಇನ್ನೊಂದೇನು ಗೊತ್ತಾ, ಇಲ್ಲೊಂದು ಕಡೆ ಕ್ಲೀನ್ ಮಾಡ್ತಾ ಇದ್ದೀವಿ, ಆ ಕಡೆ CC ಕ್ಯಾಮ್ರಾದಲ್ಲಿ ಆಚೆ ನೋಡ್ತಾ ಇದ್ದೀವಿ. ಏನಕ್ಕಂದರೆ ಬೆಡ್ಶೀಟು, ಬೆಡ್ ಕವರು, ಸೋಫಾ ಕವರ್ ಎಲ್ಲ ಒಗ್ದಾಕಿರೋದ್ರಿಂದ ಇಲ್ಲಿ ಮಳೆ ಬರ್ತಾಯ್ತಾ ಅಂತ ಒಂದ್ಸಲ ಚೆಕ್ ಮಾಡೋದು, ಇಲ್ಲೊಂದು ಕಡೆ ಕ್ಲೀನ್ ಮಾಡೋದು. ಈ ಮಳೆ ಅಂತೂ ಯಾವಾಗ ಬರುತ್ತೆ ಹೋಗುತ್ತೆ ಏನು ಗೊತ್ತಾಗಲ್ಲ. ಈಗ ಬಿಸಿಲು ಹೊಡಿತಾ ಇರುತ್ತೆ, ಆಗಲೇ ಮಳೆ ಸ್ಟಾರ್ಟ್ ಆಗಿರುತ್ತೆ. ಇದೊಂದು ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಡನ್ ಗೈಸ್. ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಆಯಿತಾ. ಬೈಕೊಂಬಿಟ್ಟಿರ, ಏನು ನೀವಮ್ಮ ಕ್ಲೀನ್ ಮಾಡಿದ್ಬಿಟ್ಟು ಬರೀ ಗಂಡನ ಕೈಲಿ ಕ್ಲೀನ್ ಮಾಡಿಸ್ತಾಳಲ್ಲ ಅಂತ. ನನ್ನ ಗಂಡ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಅವರು. ಗೈಸ್ ಎಷ್ಟು ಧೂಳಾಗ್ಬಿಟ್ಟೈತೆ ಅಂತ. ಮೇಲ್ ಕ್ಲೀನ್ ಮಾಡಿದ್ರಲ್ಲ ಅದೆಲ್ಲ ಇಲ್ಲಿ ಬಂದು ಸೇರ್ಕೊಂಡೈತೆ. ಎಷ್ಟಾದರೂ ಕ್ಲೀನ್ ಮಾಡಿ ಗಲೀಜು ಮಾತ್ರ ಕ್ಲೀನ್ ಆಗಲ್ಲ, ಗಾಳಿಗೆ ಬರ್ತಾನೆ ಇರುತ್ತೆ. TV ಒಂದು ಒರೆಸ್ಬೇಕು, ಇದನ್ನು ಕ್ಲೀನ್ ಮಾಡಬೇಕು. ಮಿರರ್ಗಳೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಇದೊಂದು ಮಿರರ್ ಕ್ಲೀನ್ ಮಾಡಬೇಕು, ಇದೊಂದು ಮಿರರ್ ಕ್ಲೀನ್ ಮಾಡಬೇಕು. 2 ಮಿರರ್ ನೆಲ ಒರೆಸೋದು ಇಲ್ಲೇ ಬಿಸಾಕ್ಬಿಟ್ಟಿದ್ದೀನಿ. ಕಿಟಕಿ ಒರೆಸ್ಬೇಕು. ಆಮೇಲೆ ಇಲ್ಲಿರೋದೊಂದು ಮಿರರ್ ಕ್ಲೀನ್ ಮಾಡಬೇಕು. ಅದಾದಮೇಲೆ ಮುಗೀತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಅಡುಗೆ ಮನೆ ಏನಿಲ್ಲ, ಕಸ ಗುಡಿಸಿ ನೆಲ ಒರೆಸ್ಕೊಳ್ಳೋದು ಅಷ್ಟೇ. ನೋಡಿ ಗಲೀಜು ನೋಡಿ ಹೆಂಗೆ ಆಗ್ಬಿಟ್ಟೈತೆ. ಯಪ್ಪ, ಈ ಥರ ಏನಾದರೂ ನಾರ್ಮಲ್ ಡೇಸಲ್ಲಿದ್ದರೆ ಮುಗೀತು. ನೋಡಿ ಗೈಸ್, ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಫುಲ್ಲು ಎಲ್ಲ POP ಎಲ್ಲ ನೀಟಾಗಿ ಎಲ್ಲ ಒರೆಸಿ, ಫ್ಯಾನ್ಗಳೆಲ್ಲ ಒರೆಸಿ ನೀಟಾಗಿ ಎಲ್ಲ ಕ್ಲೀನಿಂಗ್ ಆಯ್ತು ನಮ್ಮದು ಕೆಲಸ. ಇವಾಗ ನಮ್ಮ ಶ್ರೀಮತಿಯವರು ಎಲ್ಲ ನೀಟಾಗಿ ಕಸ ಹೊಡ್ಕೊಂಡು ಎಲ್ಲ ಒರೆಸ್ಬೇಕು. ಎಲ್ಲ ಒರೆಸಿದ್ರೆ ಕಂಪ್ಲೀಟ್ ಆಗ್ತದೆ. ಗೈಸ್, ಕಸ ಗುಡಿಸಿದ್ದೆಲ್ಲ ಆಯಿತು. ಇವಾಗ ನೆಲ ಒರೆಸೋಣ ಅಂತ ನೀರಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಏನು ಮಾಡ್ತವ್ರೆ ಅಂತ ನೋಡೋಣ ಅಂತ ಬಂದೆ.
ಪಾಪ ಅವ್ರು ನನಗಿಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು, ನೀವು ನೋಡ್ತಾ ಇರ್ಬೋದು ಇನ್ನೇನು ಮಳೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಮೆಣಸಿನ ಗಿಡ ನೆಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ಹಾಗೂ ಕೇಳಿದೆ ನಾನು ಬಂದು ಹೆಲ್ಪ್ ಮಾಡಲಾ ಅಂತ. ಬೇಡ ನೀನೆಲ್ಲ ಒರೆಸು ನಾನು ನೆಡ್ತೀನಿ ಅಂತ ಹೇಳ್ಬಿಟ್ಟು ಮೆಣಸಿನ ಗಿಡ ನೆಡ್ತಾವ್ರೆ. ಇಷ್ಟೊತ್ತವರೆಗೂ ಇಲ್ಲಿ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಈಗ ಹಂಗೆ ಮಳೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಮೆಣಸಿನ ಗಿಡ ತಂದಾಗಲೇ ಒಂದು ವಾರದ ಮೇಲೆ ಆಗಿಬಿಟ್ಟಿತ್ತು. ಕ್ಲೀನಿಂಗು ಅಲ್ಲಿ ಇಲ್ಲಿ ಅಂದ್ಕೊಂಡು ಅದನ್ನು ನೆಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗ ನೆಟ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಗೈಸ್. ಪಾಪಚ್ಚಿ ಅಲ್ವಾ. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ, ಇವತ್ತು ಭೀಮ್ ಅಮಾವಾಸ್ಯೆ ಕೂಡ ಇರೋದ್ರಿಂದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಲೊಂದು ಕ್ಲೀನ್ ಮಾಡೋದಿದ್ದರಿಂದ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು 4:15 6 ಟೈಮ್ಗೆ ಚೆನ್ನಾಗಿದೆಯಲ್ವ ಟೈಮು, ಆವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊತ್ತಿಗೆ ನಮ್ಮದು ಎಲ್ಲ ಕೆಲಸ ಮುಗೀತು, ಮಗುನೂ ಬಂತು. ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಫಸ್ಟು ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ದೇವ್ರ ಪೂಜೆ ಎಲ್ಲ ಮಾಡಿದ ನಂತರ ನಾನಿವಾಗ ಅವ್ರ ಪಾದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಫ್ಕೋರ್ಸ್ ಅವ್ರ ಪಾದ ಪೂಜೆ ಮಾಡಲೇಬೇಕು. 2-3 ದಿವಸದಿಂದ ಮನೆಯೆಲ್ಲ ಡೀಪಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಅದನ್ನು ಸೈಡ್ಗೆ ಇಟ್ಟರೆ ಭೀಮ್ ಅಮಾವಾಸ್ಯೆ ಗಂಡನ ಪಾದ ಪೂಜೆ ಮಾಡಬೇಕು ಅನ್ನೋದು ಒಂದು ಇದೆಯಲ್ವ. ಸೊ ನಾವು ಪಾದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು, ನನ್ನ ಮಗಳು ನಾನು ಪಾದ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಸೊ ಅವಳನ್ನ ಕಾಂಪ್ರೂವ್ ಮಾಡಿ ಒಂದು ಕಡೆ ಕೂರಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವಳಿಗೆ ಅದಂತೂ ಸಾಧ್ಯನೇ ಆಗಲಿಲ್ಲ. ನಾನು ಅರಿಶಿನ ಕುಂಕುಮ ಇಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಕಾಲಿಗೆಲ್ಲ ಮೆತ್ತಿ ಏನೇನೋ ಮಾಡಿದ್ಲು. ಸರಿ ಆಯಿತು, ಮಗು ಏನು ಮಾಡೋದಕ್ಕಾಗಲ್ಲ, ನಾವು ಅದನ್ನೆಲ್ಲ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಮತ್ತು ಮಗುನೂ ಕರ್ಕೊಂಡು ಪೂಜೆ ಮಾಡಿದ್ದೀರಾ ಆ ಥರ ಎಲ್ಲ ಏನು ಕಮೆಂಟ್ ಮಾಡಬೇಡಿ. ನಾವು ಅವಳನ್ನೂ ಹಂಗೂ ಕಾಂಪ್ರೂವ್ ಮಾಡಿ ಸೈಡಲ್ಲಿ ಕೂರಿಸಿ ಪೂಜೆ ಎಲ್ಲ ಮಾಡಿದ್ವಿ. ಅದೆಲ್ಲ ಆದಮೇಲೆ ನೈಟ್ ಅಡುಗೆಗೆ ಸ್ವಲ್ಪ ಹಾಲು ಸಾರು ಮಾಡಿ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗೈಸ್ ನೋಡಿ, ಮನೆ ಪೂಜೆ ಎಲ್ಲ ಮುಗೀತು. ಇವಾಗ ಸಾಂಬಾರು ಮಾಡೋಣ ಅಂತ ಹೇಳಿ ಮಿಸ್ಸಸ್ ಅವರು ಹಾಲು ಸಾರು ಮಾಡೋಕ್ಕೆ ಒಗ್ಗರಣೆ ಹಾಕ್ಯವ್ರೆ. ರೆಡಿ ಆಗೈತೆ ಸಾಂಬಾರು. ಮಧ್ಯೆ ಎಲ್ಲ ರುಬ್ಬಿ ಮಡಿಕೊಂಡಿದ್ರು. ನೋಡಿ ನನ್ನ ಮಗಳು ನೋಡಿ ಕೊತ್ತಂಬರಿ ಸೊಪ್ಪನ್ನ ಇದು ಮಾಡ್ತಾವಳೆ ನೋಡಿ, ತೊಳೆದಿಕ್ಕಿರೋದನ್ನ ನೀರು ಕೊಡುತ್ತಾಳೆ. ನಾವು ಹಿಂದೆ ಹಾಕಿದ ವ್ಲಾಗಿಗೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ, ಡ್ರಮ್ನ ಎಲ್ಲಿ ಪರ್ಚೇಸ್ ಮಾಡಿದ್ರಿ, ಎಷ್ಟಾಯಿತು, ಡ್ರಮ್ ಸೆಲ್ಲರ್ ನಂಬರ್ ಕೊಡ್ತೀರಾ, ಯಾವ ಏರಿಯಾ ಅಂತ ಹೇಳ್ಬಿಟ್ಟು. ಡ್ರಮ್ ಬಗ್ಗೆನೇ ತುಂಬ ಎನ್ಕ್ವೈರೀಸ್ ಬಂತು. ನಾನು ಯಾವ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ. ಈಗ ಅದನ್ನು ಹಾಗೆ ಹೇಳ್ತಾ ಇದ್ದೀನಿ. ನಾವು ನಮ್ಮ ಮನೆ ಹತ್ರ ಇರೋ ಒಂದು ಫ್ಯಾಕ್ಟ್ರಿಲಿ ಆ ಡ್ರಮ್ನ ತಗೊಂಡಿದ್ದು. ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸು ಎಲ್ಲ ಒಂದು 20 ಡ್ರಮ್ಗೂ ಜಾಸ್ತಿ ತೊಗೊಂಡಿದ್ದಕ್ಕೆ 120 ಪರ್ ಡ್ರಮ್ ಇದ್ದಿದ್ದನ್ನ 100 ಪರ್ ಡ್ರಮ್ ಅನ್ನೋ ಥರ ಹಾಕಿ ಕೊಟ್ಟರು. ಸೊ ಇಲ್ಲೇ ತೊಗೊಂಡಿದ್ರಿಂದ ಅವ್ರು ಎಲ್ರಿಗೂ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಡ್ರಮ್ ಬಗ್ಗೆ ಎಲ್ಲೂ ಶೇರ್ ಮಾಡೋಕ್ಕಾಗಲಿಲ್ಲ. ಸಾರಿ ಫಾರ್ ದಟ್. ಸೊ ಇದಿಷ್ಟು ಬಂದು ನಮ್ಮ ಮನೇನ ನಾವು ಯಾವ ಥರ ಡೀಪ್ ಕ್ಲೀನ್ ಮಾಡಿದಿರಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದು ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.